ಸುವರ್ಣವತಿ ಅಂಥೇಳಿ ಒಂದು ನಗರ. ಅಲ್ಲಿ ವರ್ಧಮಾನ ಅಂತ ಒಬ್ಬ ವ್ಯಾಪಾರಿ ಇದ್ದ. ವ್ಯಾಪಾರ ಮಾಡೋರು ಸಾಮಾನ್ಯವಾಗಿ ಶನಿವಾರದ ಸಂತೆ, ಮಂಗಳವಾರದ ಸಂತೆ, ಈ ಥರ ಸಂತೆಗಳಿಗೆ ಅವರು ತಾವು ಬೆಳೆದಿರತಕ್ಕಂಥ ಆಹಾರವನ್ನು, ಧಾನ್ಯಗಳನ್ನು ತೊಗೊಂಡೋಗಿ ಮಾರಾಟ ಮಾಡುವಂಥದ್ದು ಪದ್ಧತಿ. ಹಾಗೆ ಆ ವರ್ಧಮಾನ ಕೂಡ ತನ್ನ ಒಂದು ಎತ್ತಿನ ಗಾಡಿ ಇತ್ತು. 2 ಎತ್ತಿತ್ತು. ಒಂದರ ಹೆಸರು ನಂದಕ, ಇನ್ನೊಂದು ಹೆಸರು ಸಂಜೀವಕ ಅಂತ. ಈ 2 ಎತ್ತುಗಳನ್ನು ಕಟ್ಟಿದ, ಬೆನ್ನ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ತಟ್ಟದ. ನಡ್ರಿ ಹೋಗೋಣ ಅಂದ್ಕೊಂಡು ಮಂಗಳವಾರ ದಿವಸ ಗಾಡಿನಲ್ಲಿ ಸಾಮಾನುಗಳನ್ನು ತುಂಬಿಕೊಂಡು ಹೊರಟ ನಗರದ ಕಡೆಗೆ. ಸಂತೆಗೆ ಹೊರಟ, ಮಂಗಳವಾರ ಸಂತೆ. ಹೋಗ್ತಾ ಹೋಗ್ತಾ ನಂದಕ ಚೆನ್ನಾಗಿ ಹೋಗ್ತಾ ಇತ್ತು. ಎಲ್ಲೋ ಒಂದು ಕಡೆ ಸಂಜೀವಕನಿಗೆ ಕಾಲು ಎಡರ್ಬಿಡ್ತು, ಮೆಲ್ಲಕ್ಕೆ ಕುಂಟು ಬಿಡ್ತು, ಬಿದ್ದುಬಿಡ್ತು. ತಕ್ಷಣ ವರ್ಧಮಾನಿಗೆ ಅನ್ನಿಸ್ತು, ಪ್ರಾಣಿ ದಯೆ ನೋಡಿ, ನಾವು ಬಿದ್ದಾಗ ಸುಧಾರಿಸ್ಕೊಳ್ತೀವಿ, ಮಾಡ್ತೀವಿ, ನಮಗೆ ಔಷಧಿ ಎಲ್ಲದನ್ನು ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ. ಪಾಪ ಸಂಜೀವಕನಿಗೆ ಏನು ಮಾಡೋಣ? ಮಂಗಳವಾರ ಸಂತೆ, ಜನ ಬಂದಿರ್ತಾರೆ, ಮಾರಾಟ ಮಾಡಿದವರೆ ಅಷ್ಟು ಲಾಸ್ ಆಗಿಬಿಡುತ್ತೆ. ಸರಿ, ಏನು ಮಾಡೋದು? ಆಯಿತು ಸಂಜೀವಕ, ನೀನು ಸಾಯಂಕಾಲ ತನಕ ಇಲ್ಲೇ ಇರಪ್ಪ, ಪರವಾಗಿಲ್ಲ, ನಾನು ನಂದಕನ ಒಬ್ಬನೇ ಕರ್ಕೊಂಡು ನಾನು ಹೋಗಿ ಪೇಟೆ ವ್ಯಾಪಾರ ಮುಗಿಸ್ಕೊಂಡು ಬರ್ತೀನಿ, ನೋಡೋಣ, ನಿಂಗೆ ಹೆಂಗಿರು ಮನೆ ಗೊತ್ತಾಗತ್ತಲ್ಲ, ಬರ್ತೀಯ ಅಂತ ಅಂದ್ಕೊಂಡು ವರ್ಧಮಾನ ತನ್ನ ಒಂದೇ ನಂದಕ ಎತ್ತನ್ನು ಮಾತ್ರ ಕಟ್ಕೊಂಡು ಅವನು ನಗರಕ್ಕೆ ಹೋಗ್ಬಿಡ್ತಾನೆ. ಸಂಜೀವಕ ಒಬ್ಬನೇ ಪಾಪ, ಕಾಲು ಕುಂಟಾಗಿದೆ, ಸ್ವಲ್ಪ ರಕ್ತ ಬೇರೆ ಬರ್ತಾಯಿತ್ತು. ನೋಡ್ದ, ಚೆನ್ನಾಗಿರುವಂಥ ಹಸಿರು ಒಳ್ಳೆಯ ಹುಲ್ಲಿದೆ, ಎಲ್ಲದನ್ನು ತಿಂತ ಮೇವು ಆಯ್ತಾ ನಿಧಾನಕ್ಕೆ ಅದು ವಾಸಿ ಆಗ್ಬಿಡ್ತು. ಸಾಯಂಕಾಲ ಆಯಿತು, ಅನ್ನಿಸ್ತು ತನ್ನ ಯಜಮಾನ ಮನೆಗೆ ಹೋಗೋಣವಾ ಅಂತ. ಪರವಾಗಿಲ್ಲ, ಒಂದು 4-5 ದಿವಸ ಇದ್ರಾಯ್ತು ಇಲ್ಲೇ. ಅಲ್ಲಿ ಹೋಗಿ ಒಣ ಹುಲ್ಲು ತಿನ್ಕೊಂಡು ಮಾಡಿಕೊಂಡು ನೋಡೋಣ ಒಂದು ಸಲ. ಬರೀ ನಾನು ಮನೇಲಿ ಇದ್ಕೊಂಡು ಪೇಟೆ ಸುತ್ತೋದು ಮಾಡೋದಕ್ಕಿಂತ ಕಾಡಿನಲ್ಲಿದ್ದರೆ ಹೆಂಗೆ ಅಂತ. ನೋಡಿ, ನಮಗೂ ಹಾಗೆ ಅನಿಸುತ್ತೆ. ಬರೀ ನಗರದಲ್ಲಿ ಇದ್ದು ಬರೀ ಎಲ್ಲ ಥರದ ವಾಹನಗಳ ಶಬ್ದ ಕೇಳಿಕೊಂಡು ನಾವೇನಾದ್ರು ನದಿ ತೀರಕ್ಕೆ ಹೋದರೆ ಅಥವಾ ಬೇರೆ ಎಲ್ಲರೂ ಪ್ರಶಾಂತವಾದ ಜಾಗಕ್ಕೆ ಹೋದರೆ ನಮಗೆ ಇರಬೇಕು ಅಂತ ಅನ್ನಿಸ್ಬೇಕಾದ್ರೆ ಪ್ರಾಣಿಗಳಿಗಿರೋದಿಲ್ವೇ? ಸಂಜೀವಕನಿಗೂ ಅನ್ನಿಸ್ತು. ಸಾಯಂಕಾಲ ಆಯಿತು, ಚೆನ್ನಾಗಿ ಎಲ್ಲ ಹಸಿರು ಎಲೆಗಳನ್ನು, ಹುಲ್ಲನ್ನು ತಿಂತು ಅಲ್ಲೇ ಮಲ್ಕೊಂಡ್ಬಿಡ್ತು. ಮರುದಿವಸ ಬುಧವಾರ ಬೆಳಗ್ಗೆ ಅದೇ ಕಾಡಿನಲ್ಲಿ ಒಬ್ಬ ರಾಜ ಇದ್ದ, ಸಿಂಹರಾಜ. ಅವನಿಗೆ 2 ಮಂತ್ರಿಗಳಿದ್ದರು, ಕರಟಕ, ದಮನಕ ಅಂತ. ಇದು ಸಂಜೀವಕ ತುಂಬ ಎತ್ತರವಾಗಿತ್ತು. ಎತ್ತು ಡುಬ್ಬ ಚೆನ್ನಾಗಿ ಎತ್ತರ ಇತ್ತು, ಒಳ್ಳೆಯ ಕೋಡುಗಳು. ನೋಡೋದು ಕೂಡಲೇ ಅನ್ನಿಸ್ತು ಕರಟಕ ದಮನಿಗೆ, ಯಾವುದೋ ಒಂದು ವಿಶೇಷ ಪ್ರಾಣಿ ಬಂದಿದೆಯಲ್ಲ ಇಲ್ಲಿಗೆ. ನಮ್ಮ ರಾಜನಿಗೆ ಇವನನ್ನು ಒಳ್ಳೆ ಮಿತ್ರನನ್ನು ಮಾಡಿದ್ರೆ ರಾಜ ಭಾಳ ಖುಷಿ ಆಗ್ತಾನೆ ಅಂತ ಅಂದ್ಕೊಂಡು ಮೆಲ್ಲಕ್ಕೆ ಸಂಜೀವಕನ ಹತ್ರ ಬಂತು, ಮಾತಾಡಿಸ್ತು. ಯಾರಪ್ಪ ನೀನು ಅಂತ. ನಾನು ಹಿಂಗೆ ಸಂಜೀವಕ ಅಂಥೇಳಿ ನಾ ಇಲ್ಲೇ ಬಂದಿದ್ದೆ, ನೋಡಿದೆ ತುಂಬ ಚೆನ್ನಾಗಿದೆ, ಇಲ್ಲೇ ಒಂದು ಸ್ವಲ್ಪ ಹೊತ್ತು ಇರೋಣ ಅಂತಂದ. ಓಕೆ, ನೋಡು, ನೀವು ಒಬ್ಬನೇ ಇರಬೇಡ, ನಮ್ಮ ಒಬ್ಬರು ರಾಜರಿದ್ದಾರೆ, ಅವ್ರ ಜೊತೆ ನಿನಗೆ ಫ್ರೆಂಡ್ಶಿಪ್ ಮಾಡಿಕೊಡ್ತೀನಿ, ಅವ್ರ ಜೊತೆ ನೀನು ಸೇರ್ಬೋದಲ್ವ ಅಂತ. ಆಗಲಿ, ಮಿತ್ರರು ಅಂತಂದರೆ ಎಲ್ಲರಿಗೂ ಇಷ್ಟನೇ. ಗೆಳೆಯರ ಹತ್ರ ಮಾತಾಡೋದು, ಹರಟೆ ಹೊಡೆಯೋದು, ಹಾಡು ಹೇಳೋದು, ಕತೆ ಹೇಳೋದು, ನಾವು ಕೇಳಿರೋವಂಥದ್ದನ್ನ ಹೇಳೋದು, ಅಲ್ಲಿರೋದನ್ನು ಕೇಳೋದು, ಭಾಳ ಖುಷಿ. ಆಯಿತು, ಬೇಕಾದ್ರೆ ಹೋಗೋಣ, ಅದಕ್ಕೇನಂತೆ. ಸರಿ, ಕರಟಕ ದಮನಕ ಅವನು ಕರ್ಕೊಂಡು ರಾಜನ ಹತ್ರ ಕರ್ಕೊಂಡು ಹೋದರು. ರಾಜ ಕೂತಿದ್ದ, ಚೆನ್ನಾಗಿ ಕೂತಿದ್ದ. ಬಾರಪ್ಪ ಬಾ, ಯಾರು ಇವನು? ಹೊಸ ನೆಂಟ ಇವನು? ಯಾರು ಇವನು? ಅದನ್ನೇ ಮಹಾರಾಜರೇ, ನಿಮಗೆ ಪರಿಚಯ ಮಾಡಿಸೋಣ ಅಂಥೇಳಿ ಇವರು ನಗರದಿಂದ ಬಂದಿದ್ದಾರೆ, ಇವರು ಸಂಜೀವಕ ಅಂತ ಹೇಳಿ. ಸೊ ಇಲ್ಲೇ ಇರ್ತಾರಂತೆ, ನಿಮ್ಮನ್ನು ಗೆಳೆಯರನ್ನ ಮಾಡ್ಕೊಳ್ತು, ಅದಕ್ಕೇನಂತೆ, ಬಾರಪ್ಪ ಅಂಥೇಳಿ ಕೈ ಕೊಟ್ಟ, ಆಲಿಂಗಿಸ್ಕೊಂಡ್ರು, ಆರಾಮಾಗಿ ಕೂತರು. ಕರಟಕ ದಮನಕ ನೋಡ್ತಾನೆ ಇದ್ದರು. ಬುಧವಾರ ದಿವಸ ಬೆಳಿಗ್ಗೆಯಿಂದ ಸಾಯಂಕಾಲ ತನಕನೂ ಬರೀ ಮಾತು, ಹರಟೆ, ಅಂತ್ಯಾಕ್ಷರಿ ಆಡೋದು, ಜೋಕ್ಸ್ಗಳನ್ನು ಹೇಳೋದು, ಆರಾಮಾಗಿದ್ದರು. ಹಾಗೆ ನೋಡಿ, ಕಥೆ ಕೇಳ್ತಾ ಇದ್ದರೆ, ಮಾತಾಡ್ತಾ ಇದ್ದರೆ ಊಟ ಮಾಡಬೇಕು ಅಂತ ಒಂದು ಸಲ ಸಿಂಹಕ್ಕೂ ಪಾಪ ಹೊಟ್ಟೆ ಹೆಸರು ಮರ್ತೋಗ್ಬಿಡ್ತು. ಕರಟಕ ದಮನಕರಿಗೆ ಪಾಪ, ಯಾಕೆಂದರೆ ರಾಜ ಏನಾದ್ರು ಬೇಟೆ ಆಡಿದರೆ ಅದರಲ್ಲಿ ಸ್ವಲ್ಪ ಪಾಲು ಸಿಗತ್ತೆ ಅಂಥೇಳಿ ಅವರಿಬ್ಬರು ಕಾಯ್ತಾಯಿದ್ರು. ಬುಧವಾರ ದಿವಸ ಉಪವಾಸ, 2 ಕೂಡ ಹಾಗೆ ಮಲ್ಕೊಳ್ತು. ಗುರುವಾರ ಪಾಪ ಸಂಜೀವಕ ವಾಪಸ್ ತನ್ನ ಮನೆ ಹತ್ರ ಹೋದ, ಅಲ್ಲೇ ಯಾವುದೋ ಮರದ ಕೆಳಗಡೆ. ಅದಕ್ಕೇನಂತೆ, ಎಲ್ಲ ಕಡೆ ಹುಲ್ಲು ಸಿಗ್ತಾ ಇತ್ತು, ಮೇಯ್ತು, ಒಳ್ಳೆ ಮಿತ್ರ ಬೇರೆ ಸಿಗ್ದ, ಟೈಮ್ ಪಾಸ್ ಬೇರೆ ಆಗ್ತಾಯಿದೆ. ಗುರುವಾರ ಬೆಳಗ್ಗೆ 6:30 ಹೊತ್ತಿಗೆ ಮತ್ತಿನ್ನೊಂದ್ಸಲ ಹೋದ ಗುಹೆ ಹತ್ರ. ಮತ್ತೊಂದ್ಸಲ ಬಾರಯ್ಯ ಗೆಳೆಯ, ಅಯ್ಯೋ ನೀನು ಬರೋದನ್ನ ಕಾಯ್ತಾ ಇದ್ದೆ ಅಂತಂದ ರಾಜ, ಸಿಂಹರಾಜ. ಮತ್ತಿನ್ನೊಂದ್ಸರಿ ಮಾತು. ಈ ಕರಟಕ ದಮನಕ ಸ್ವಲ್ಪ ದೂರ ಆಗೋದು. ಏನೋ ಇವರಿಬ್ಬರು ಹಿಂಗೆ ದೋಸ್ತರಾಗಿದ್ದರೆ ನಮ್ಮ ಹೊಟ್ಟೆಗೆ ತಣ್ಣೀರು ಬಟ್ಟೆ ಕಟ್ಕೊಳ್ಳೋದೆ, ಏನು ಮಾಡೋಣ ಹೇಳು?
ಇವರಿಬ್ಬರು ದೋಸ್ತಿ ಹೀಗೆ ಇದ್ದರೆ ನಾವು ಉಪವಾಸ ಸಾಯಬೇಕಾಗತ್ತೆ. ಇವರಿಬ್ಬರನ್ನ ಹೆಂಗಾದರೂ ಮಾಡಿ ಆ ದೋಸ್ತಿಯನ್ನು ಕೆಡಿಸ್ಬೇಕು ನಾವು. ಏನು ಮಾಡೋದು ಹಂಗಾದರೆ? ಯೋಚನೆ ಮಾಡೋಣ, ಬಾರೋ ಒಂದು ಉಪಾಯ ಮಾಡೋಣ, ಇವತ್ತು ಕಳೀಲಿ, ಇವತ್ತು ಗುರುವಾರ ತಾನೇ ನೋಡೋಣ ಅಂತು. ಗುರುವಾರ ಸಾಯಂಕಾಲ ಮತ್ತೊಂದು ಸರಿ ಸೂರ್ಯಾಸ್ತ ಆಗ್ದಂಗೆ ಪಾಪ ಸಿಂಹರಾಜಗೂ ಕೂಡ ಹೊಟ್ಟೆ ಹಸಿವು ಮರೆತು ಹೋಗಿದೆ ನೋಡಿ. ಹಾಗೆ ಆಗತ್ತೆ. ಒಳ್ಳೆಯ ಮಿತ್ರ, ಒಳ್ಳೆಯ ಕಥೆಗಳು ಇದೆಲ್ಲ ಸಿಗ್ತಾ ಇದ್ದರೆ ಮರೆತೇ ಹೋಗ್ಬಿಡತ್ತೆ. ಗುರುವಾರ ಸಾಯಂಕಾಲ ಸಂಜೀವಕ ತನ್ನ ಮನೆ ಕಡೆಗೆ ಹೋಗ್ತಾ ಇದ್ದಂತೆ ಕರಟಕ ದಮನಕ ಇಬ್ಬರು ಫಾಲೋ ಮಾಡಿದ್ರು ಗೊತ್ತಾಗದೆ ಇರೋ ಹಾಗೆ. 6:30 7 ಗಂಟೆ ಸೂರ್ಯಾಸ್ತ ಆಗೋಗಿತ್ತು. ಅಷ್ಟೊತ್ತಿಗೆ ಹೋಗಿ ಸಂಜೀವಕನ ಹತ್ರ ಹೇಳ್ತು, ನೋಡೋ ನಾಳೆ ಶುಕ್ರವಾರ ನೀನು ಬರಬೇಡ. ಯಾಕೆ? ನಾನು ನನ್ನ ಗೆಳೆಯನ ಭೇಟಿ ಮಾಡೋದಕ್ಕೆ ಯಾವ ವಾರ ಆದರೆ ಏನಂತೆ? ಬೇಡ ಕಣೋ, ಅವನು ವನರಾಜ, 2-3 ದಿವಸನ ಬರೀ ಮಾತಾಡ್ತಾ ಇದ್ದೀರಿ. ಅವನು ನಿನ್ನ ಕೊಂದು ತಿನ್ಬಿಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ನೀನು ದಷ್ಟಪುಷ್ಟವಾಗಿದೆಯಾ, ಚೆನ್ನಾಗಿದೆಯಾ, ತಿಂದರೆ ಒಂದು ವಾರಗಟ್ಟಲೆ ತಿನ್ಬೋದು ಅಂಥೇಳಿ. ಪಾಪ ನೀನು ನಗರದಿಂದ ಬಂದಿರೋನು, ಯಾಕೆ ಸುಮ್ಮನೆ ಸಾಯ್ತೀಯಾ? ನಾಳೆ ಒಂದು ದಿವಸ ಮಾತ್ರ ನೀನು ಬರಬೇಡ, ಹಿಂಗಿರು ಇಲ್ಲೇ ಆಹಾರ ಎಲ್ಲ ಸಿಗ್ತಾ ಇದೆಯಲ್ಲ ನೋಡು ಅಂತು. ಇರ್ಬೋದನು, ಯಾಕೆ ಅಂತಂದರೆ ಇವರೇ ಫ್ರೆಂಡ್ಶಿಪ್ ಮಾಡಿಸಿದ್ದು, ಇವರೇ ಇವಾಗ ಹಿಂಗೆ ಹೇಳ್ತಾ ಇದ್ದಾರೆ. ಸುಮ್ಮನೆ ಯಾಕಪ್ಪ ನಮ್ಮ ಪ್ರಾಣ ಕಳ್ಕೋಬೇಕು, ಆಗಲಿ ಅಂತು. ತಕ್ಷಣ ರಾತ್ರಿ ಹೋಗಿದ್ದೆ. ಬೆಳಗಿನ ಜಾವ 6:30 7 ಗಂಟೆ ಆಯಿತು. ಸಿಂಹ ಕಾಯ್ತಾ ಇತ್ತು. ಯಾಕೆ ಬರಲಿಲ್ವಲ್ಲ ಇನ್ನೂ, ಎಲ್ಲೋದ, ಯಾಕೆ ಬರಲಿಲ್ಲ ನೋಡ್ತಾ ಇದ್ದ. 8 ಗಂಟೆ ಆಯಿತು, 9 ಗಂಟೆ ಆಯಿತು, ಬರಲಿಲ್ಲ. ಕರಟಕದ ಮನಕ ಇಬ್ಬರು ಬಂದರು ಮಂತ್ರಿಗಳು. ಪ್ರಭುಗಳಿಗೆ ನಮಸ್ಕಾರ, ಜಯವಾಗಲಿ. ಏನು ಸುದ್ದಿ? ಸ್ವಾಮಿ, ಒಂದು ದುಃಖದ ಸಮಾಚಾರ, ಆದರೆ ನಮ್ಗೆ ಧೈರ್ಯ ಇದೆ. ಏನದು? ಆ ಸಂಜೀವಿಕ ಇದನ್ನಲ್ಲ, ನಗರದವನು, ಅವನು ಭಾಳ ಕುತಂತ್ರಿ. ಅವನು ಯಾಕೆ? ಒಳ್ಳೆ ಮಿತ್ರ ಅವನು, ನೋಡಿದ್ರೆ ಹಂಗೆ ಅನಿಸಲ್ವಲ್ಲ ಸ್ವಾಮಿ? ನೋಡಿದ್ರೆ ಹಂಗೆ ಅನಿಸಲ್ಲ. ಅವನು ಸಾಯಂಕಾಲ ಹೋಗ್ತಾ ಇದ್ದಂತೆಯೇ ಆ ಕೋಡುಗಳನ್ನು ಚೆನ್ನಾಗಿ ಮಸ್ತ್ಕೊಳ್ತಾ ಇದ್ದ, ಅದನ್ನು ಚೂಪ್ ಮಾಡ್ತಾ ಇದ್ದ. ಅವನಿಗೆ ಅನ್ನಿಸ್ತು ನಾನೇ ಈ ಕಾಡಿನ ರಾಜ ಆಗಬೇಕು, ಇವನೇನು ಒಳ್ಳೆ ಕೇಸರಿ ಪಟ್ಪಟ್ಟೆ ಇರುವಂಥ ಇವನೇ ಯಾಕೆ ರಾಜ ಆಗಬೇಕು ಅಂಥೇಳಿ. ನೀವು ಒಂದು ಸ್ವಲ್ಪ ಹುಷಾರಾಗಿರಬೇಕು. ಎಷ್ಟಂದರೂ ಮಂತ್ರಿಗಳು ನಿಮಗೆ ಬುದ್ಧಿ ಹೇಳುವಂಥದ್ದು ಏನೇ ನಡೀತಾ ಇರೋ ಅಂತ ಹೇಳೋದಷ್ಟೇ ನಮ್ಮ ಕೆಲಸ. ಹೌದಾ? ಸರಿ, ಹಂಗಾರೆ ಇವತ್ತೊಂದು ಸ್ವಲ್ಪ ಏನಾದ್ರು ಮಾಡಿ ಈ ಕಡೆ ಹೋಗಿ ಯಾವ್ದಾದ್ರು ಒಂದು ಪ್ರಾಣಿನ ಬೇಟೆ ಮಾಡಿ ಸ್ವಲ್ಪ ತಿನ್ಕೊಂಬೇಡ, ಶಕ್ತಿ ಬರುತ್ತೆ. ಹೌದು, ನನಗೂ ಒಂದು ಸ್ವಲ್ಪ ಇವಾಗ ಖಾಲಿ ಹೊಟ್ಟೆ ಅಂತ ಅನ್ನಿಸ್ತಾ ಇದೆ. ತಕ್ಷಣ ಯಾವುದೋ ಒಂದು ಹಂದಿ ಇತ್ತು, ತಕ್ಷಣ ಬೇಟೆ ಆಡಿದ್ರು, ತಿಂದರು. ಮತ್ತಿನ್ನೊಂದು ಸರಿ ಸಾಯಂಕಾಲ ಆಯಿತು, ಶುಕ್ರವಾರ. ನೋಡೋ, ನನಗೆ ಹೇಳಿರಲಿಲ್ವ ಸಂಜೀವಕ, ನಮ್ಮ ಗೆಳೆಯರು ಅಂತ ಹೇಳ್ತೀಯಲ್ಲ, ನಮ್ಮ ಮಹಾರಾಜರು ನಿನ್ನನ್ನೇ ತಿನ್ನಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಾಳೆ ಸಾಯಂಕಾಲ ಶನಿವಾರ ನೋಡು, ಕರೆಕ್ಟಾಗಿ 6 ಗಂಟೆ ಹೊತ್ತಿಗೆ ನೀನು ಕೋಡುಗಳನ್ನು ಹಿಂಗೆ ಮಾಡಿಕೊಂಡು, ಗೊತ್ತಲ್ಲ ಯಾರಾದ್ರು ಬರ್ತಾರೆ ಅಂದರೆ ಬಾಲಾನ್ ಪೂರ್ತಿ ಎತ್ತರ ಮಾಡಿಕೊಂಡು ಕಣ್ಣು ಕೆಂಪು ಮಾಡ್ಕೊಂಡು ನೀನು ಬರ್ತಾ ಇರು ನೋಡು, ಅವರು ಹೇಗೆ ಕೈಗಳನ್ನು ಹಿಂಗೆ ಮಾಡ್ಕೊಂಡು ಬರ್ತಾರೆ ಅಂಥೇಳಿ ಅಂತ ಚುಚ್ಕೊಡ್ತು. ಸಂಜೀವಿಕನಿಗನ್ನಿಸ್ತು, ಹೌದು ಇರ್ಬೋದು, ನಾನು ಬೆಳ್ಳಕ್ಕಿದ್ದೀನಿ, ನಾನು ನಗರದವನು, ಇವನು ಈ ಥರ ಮಾಡ್ತಾಯಿದ್ರೆ ಏನಾದರೂ ಇರಲಿ, ಏನಾರಾಗಲಿ ನನ್ನ ಎಚ್ಚರಿಕೆಯಲ್ಲಿ ನಾನು ಇರಬೇಕು ಅಂತು ಸಂಜೀವಕ. ಶನಿವಾರ ಬೆಳಗ್ಗೆ ಸಿಂಹಕ್ಕೂ ಹೇಳ್ತು, ಸ್ವಾಮಿ ಇವತ್ತು ಸಾಯಂಕಾಲ 5:30 6 ಗಂಟೆ ಸೂರ್ಯಾಸ್ತ ಟೈಮ್ನಲ್ಲಿ ನೋಡಿ, ನೀವು ಗೆಳೆಯ ಅಂತಿರಲ್ಲ, ಆ ಕಡೆಯಿಂದ ಬರ್ತಾನೆ, ಬಾಲ ಎತ್ಕೊಂಡು ಬರ್ತಾನೆ, ಕೋಡುಗಳನ್ನು ಮುಂದೆ ಮಾಡ್ಕೊಂಡು ಬರ್ತಾನೆ. ನೀವು ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಎಷ್ಟಂದರೂ ನೀವು ರಾಜರು, ನಿಮಗೆ ಬುದ್ಧಿ ಹೇಳುವಂಥದ್ದು ಏನಿಲ್ಲ, ಇರೋದು ವಿಷಯ ಹೇಳ್ತಾ ಇದ್ದೀವಿ ಅಷ್ಟೇ. ಆಯಿತು. ಶನಿವಾರ ಸಾಯಂಕಾಲ 4:30 5 ಗಂಟೆ ಟೈಮ್ ನೋಡ್ಕೊಳ್ತು. ಹೌದು, ಧೂಳು ಎದ್ಕೊಂಡು ಬರ್ತಾ ಇದೆ. ಆ ಕಡೆಯಿಂದ ಕಾಲು ಕೆದರಿ ಸಂಜೀವಕ ಎತ್ತು ಬರ್ತಾ ಇದೆ. ಈ ಕಡೆಯಿಂದ ಸಿಂಹರಾಜ, ಅವನು ಕೂಡ ತಲೆ ಗುರ್ರ ಅಂದ್ಕೊಂಡು ನೋಡ್ತಾ ಇದ್ದಾನೆ. ನೋಡಿದ ಕೂಡಲೇ ಎರಡಕ್ಕೂ ಅನ್ನಿಸ್ಬಿಡ್ತು, ಮಾತಿಲ್ಲ ಕತೆ ಇಲ್ಲ. ಸರಿ, ತಕ್ಷಣ ಕೊಂಬನ್ನು ಮುಂದೆ ಮಾಡಿಕೊಂಡು ಒಂದೇ ಏಟಿಗೆ ಸಾಯಿಸ್ಬಿಡ್ತೀನಿ ಆ ಸಿಂಹರಾಜನನ್ನು ಅಂಥೇಳಿ ಸಂಜೀವಿಕ ಹೋಯಿತು. ತಕ್ಷಣ ವನರಾಜ ಹಿಂದೆ ಸರಿದ ಕೂಡಲೇ ಗುದ್ದಿತು, ಮತ್ತೊಂದು ಗುತ್ತು. ಎರಡೂ ಪರಸ್ಪರ ಯುದ್ಧ ಆಗ್ತಾ ಇದೆ. ದೂರದಲ್ಲಿ ಕರಟಕ ದಮನಕರು ನೋಡ್ತಾ ಇದ್ದಾರೆ. ಒಂದು 3-4 ನಿಮಿಷದಲ್ಲಿ ಎಷ್ಟಂದರೂ ಎತ್ತೆ. ಸಂಜೀವಕ ದೊಡ್ಡ ಗೂಳಿ ಇರಬಹುದು, ಕೊಂಬು ಚೂಪಿರ್ಬೋದು. ಸಿಂಹ ಒಂದು ಸ್ವಲ್ಪ ಪಕ್ಕಕ್ಕೆ ಸರಿದು ಕುತ್ತಿಗೆಗೆ ಬಾಯಿ ಹಾಕಿ ರಕ್ತವನ್ನು ಹೀರಿಯೇ ಬಿಡ್ತು. ಸಾಯಕ್ಕಾಯಿತು. ಹೆಂಗೆ ಇಬ್ಬರು ದೋಸ್ತಿನೂ ಮುರಿದ್ಬಿಟ್ಟೆ ಅಂತು. ಯಾಕೆ, ಏನಾಯಿತು ಅಂಥೇಳಿ ಸಿಂಹ ಆ ಕಡೆ ಈ ಕಡೆ ನೋಡಿದ್ರೆ ಸಂಜೀವಕ ಪ್ರಾಣ ಬಿಡ್ತಾ ಇದ್ದಾನೆ. ಆವಾಗ ಸಿಂಹರಾಜನಿಗನ್ನಿಸ್ತು, ಛೇ, ನಾನು ಎಂಥ ಕೆಲಸ ಮಾಡಿಬಿಟ್ಟೆ, ಒಳ್ಳೆ ಮಿತ್ರನ ಕಳ್ಕೊಂಬಿಟ್ನಲ್ಲ ಅಂತ.